ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯ ಮುಖಂಡರಿದ್ದಾರಲ್ಲ, ಇವರೆಲ್ಲ ಬರಗೆಟ್ಟು ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಬರಗೆಟ್ಟಿದ್ದಾರೆ ಅಂತಂದರೆ, ಹೇಗಾದರೂ ಮಾಡಿ ಈ ಹಿಂದೂಗಳ ನೈತಿಕ ಸ್ಥೈರ್ಯವನ್ನು ಕುಸಿಯುವ ಹಾಗೆ ಮಾಡಬೇಕು, ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಕಳಂಕವನ್ನು ಹೊರಿಸಬೇಕು ಅನ್ನೋದು ಅವರು ಏಕಮೇವ ಅಜೆಂಡಾ. ಅವರ ನಾಯಕನೇ ಹಾಗಿದ್ದಾನೆ. ಹೀಗಾಗಿ ಅವ್ರ ಜೊತೆ ಇರುವಂಥ ಉಳಿದ ಸಂಸದರು, ಉಳಿದ ನಾಯಕರು ಎಲ್ಲರೂ ಅದೇ ಟೋನ್ನಲ್ಲಿ ಮಾತಾಡ್ತಾರೆ. ನಿಮ್ಗೆ ಗೊತ್ತು, ಅಖಿಲೇಶ್ ಯಾದವ್ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದ ಸಂದರ್ಭದಲ್ಲಿ ಪ್ರತಿ ದಿವಸ ಒಂದು ಆರೋಪವನ್ನು ಮಾಡ್ತಾಯಿದ್ರು. ಅದನ್ನು ಈಗಾಗಲೇ ಬೇಕಾದಷ್ಟು ಸಲ ನಾವು ಚರ್ಚೆ ಮಾಡಿದ್ದೀವಿ. ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಅತಿ ದೊಡ್ಡದಾಗಿ ವಿವಾದವಾಗಿ ತಲೆದೋರಿದ್ದು ಯಾವುದು ಅಂದರೆ, ರಾಜಪೂತ್ ರಾಜರು ದ್ರೋಹಿಗಳು, ಅವರು ಬಾಬರ್ ಬರಲಿಕ್ಕೆ ಕಾರಣ, ಬಾಬರ್ನ ಕರೆಸಿದ್ದು ಅವರೇ. ನಾವು ಬಾಬರ್ ಔರಂಗಜೇಬ್ ವಂಶಜರಲ್ಲ, ನಾವು ಬಾಬರ್ ಔರಂಗಜೇಬ್ ಏನಿದ್ರಲ್ಲ ಅವರು ದ್ರೋಹಿಗಳು, ಅವರ ವಂಶಜರು ಅಂತ ನಮ್ಮನ್ನು ನೀವು ಕರಿತೀರಿ. ನಿಮ್ಮ ರಾಜಪೂತ್ ರಾಜರೇನಿದ್ದಾರೆ, ಕ್ಷತ್ರಿಯ ರಾಜರು, ಅವರೇ ದ್ರೋಹಿಗಳು, ಅವರಿಂದ ಮೊಘಲರು ಭಾರತಕ್ಕೆ ಬಂದರು ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ರಾಮ್ಜಿ ಲಾಲ್ ಸುಮನ್ ಅಂತೇಳಿ. ಈ ರಾಮ್ಜಿ ಲಾಲ್ ಸುಮನ್ ಈಗ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯ ಸಂಸತ್ ಸದಸ್ಯ. ಈತ ಮುಲಾಯಂ ಸಿಂಗ್ ಯಾದವ್ ಕಾಲದಲ್ಲಿ ಇದ್ದ, 2 ಸಲ ಕೇಂದ್ರ ಸಚಿವ ಕೂಡ ಆಗಿದ್ದ ಈತ ಮೊನ್ನೆ ಹೇಳ್ತಾನೆ, ರಾಣಾ ಸಾಂಗ ಒಬ್ಬ ದ್ರೋಹಿ, ದೇಶದ್ರೋಹಿ, ಆತನಿಂದಾಗಿ ಬಾಬರ್ ಭಾರತದ ಮೇಲೆ ದಾಳಿ ಇಡ್ಲಿಕ್ಕೆ ಬರಬೇಕಾಯಿತು. ರಾಣಾ ಸಾಂಗಾನೇ ಬಾಬರ್ನನ್ನು ಕರೆಸಿ ಭಾರತದ ಮೇಲೆ ದಾಳಿಯನ್ನು ಮಾಡಿಸಿದ ಅಂತ ಯಾವುದೋ ಸಾರ್ವಜನಿಕ ಸಮಾರಂಭದಲ್ಲಿ ಹೇಳಿದ್ದಲ್ಲ, ಇದು ಸ್ವತಃ ಸಂಸತ್ತಿನಲ್ಲಿ ಈ ವಿಷಯವನ್ನು ಹೇಳ್ತಾರೆ. ನೋಡಿ, ಈ ರಾಜಕಾರಣಿಗಳೆಲ್ಲ ಇದ್ದಾರಲ್ಲ, ಇವರು ಇತಿಹಾಸಕಾರರಾಗ್ಬಿಟ್ರೆ ಏನಾಗತ್ತೆ ದುರಂತ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಇವ್ರಿಗೆ 4 ಅಕ್ಷರ ಓದಿ ಅಭ್ಯಾಸ ಇರೋದಿಲ್ಲ, ವಿವೇಚನಾ ಶಕ್ತಿ ಇರೋದಿಲ್ಲ, ವಿವೇಕ ಅಂತೂ ಇರೋದೇ ಇಲ್ಲ, ಸಾರ್ವಜನಿಕ ಜವಾಬ್ದಾರಿ ಇರೋದಿಲ್ಲ. ಒಬ್ಬ ವ್ಯಕ್ತಿಯ ಕುರಿತು ಹೀಗೆಲ್ಲ ಅವಹೇಳನಕಾರಿಯಾಗಿ ಮಾತಾಡಿದರೆ ಇತಿಹಾಸಕ್ಕೆ ಮಾಡಿದಂಥ ಅಪಚಾರ ಅಂತ ಇವ್ರು ಯಾರಿಗೂ ಅನಿಸೋದೇ ಇಲ್ಲ. ರಾಣಾ ಸಾಂಗ ಅಂದರೆ ರಾಣಾ ಸಂಗ್ರಾಮ್ ಸಿಂಗ್ ಅಂಥೇಳಿ. ನಿಮ್ಗೆ ಗೊತ್ತು, ರಾಜಸ್ಥಾನದಲ್ಲಿ ಯಾವ ರೀತಿ ಪರಾಕ್ರಮವನ್ನು ಇವರೆಲ್ಲ ಮೆರೆದಿದ್ರು ಅನ್ನೋದು ನಿಮ್ಗೆ ಗೊತ್ತು. ಅದಾದಮೇಲೆ ಅವರು ಆಗ್ರಾದವರೆಗೂ ಮುಂದುವರ್ಕೊಂಬಂದದ್ದು ಎಲ್ಲ ಇತಿಹಾಸದ ಪುಟಗಳು. ಸುಮಾರು 18 ಸಲ ಇಬ್ರಾಹಿಂ ಲೋಧಿಯನ್ನು ಸೋರಿಸಿದವರು ಯಾರಾದರೂ ಇದ್ದರೆ ಅದು ರಾಣಾ ಸಾಂಗ, ಅಂದರೆ ರಾಣಾ ಸಂಗ್ರಾಮ್ ಸಿಂಗ್ ಅಂಥೇಳಿ. ಒಂದು ಭುಜದಲ್ಲಿ ಯುದ್ಧ ಮಾಡ್ತಾ ಇದ್ದಂಥ ಮನುಷ್ಯ, ಒಂದೇ ಕೈ ಆತನಿಗಿದ್ದು, ಒಂದೇ ಕಣ್ಣು. ಆತನ ಮೈ ಮೇಲೆ 80 ಗಾಯದ ಗುರುತುಗಳು ಭರ್ಜಿಯಿಂದ ಇರಿದಿರೋದು. ಆದರೂ ಕೂಡ ಅವ ಯಾವತ್ತೂ ತನ್ನ ಪರಾಕ್ರಮದಿಂದ ಹಿಂದೆ ಸರಿಯಲಿಲ್ಲ. ಅಂಥ ಹೋರಾಟಗಾರ. ಒಂದು ಸನ್ನಿವೇಶವನ್ನು ಇಟ್ಟುಕೊಂಡು ಈಗ ಆಟ ಆಡ್ತಾ ಇರೋದು ಅವರು, ಈಗ ಹೊಸದಾಗಿ ಈಗ ಶುರು ಮಾಡಿರೋದು. ಮೊದಲೇದಾಗಿ ಯಾವಾಗ ಈ ರೀತಿ ರಾಮ್ಜಿ ಲಾಲ್ ಸುಮನ್ ಹೇಳಿದರು, ಹೇಳಿದ ತಕ್ಷಣ ಅಖಿಲೇಶ್ ಯಾದವ್ ಏನು ಮಾಡಬೇಕಾಗಿತ್ತು, ಇಂಥ ಉಪದ್ವ್ಯಾಪ ಎಲ್ಲ ಮಾತಾಡೋಕ್ಕೆ ಹೋಗಬೇಡ, ಇಡೀ ಒಂದು ಕ್ಷತ್ರಿಯ ಸಮುದಾಯವನ್ನೇ ನೀನು ಈ ರೀತಿ ಅವಮಾನ ಮಾಡಿದರೆ ಇದು ಸರಿಯಲ್ಲ, ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಅಂತ ಬುದ್ಧಿ ಹೇಳಬೇಕಾಯ್ತು. ಅಖಿಲೇಶ್ ಯಾದವ್ ಏನು ಮಾಡ್ತಾನೆ, ಅವನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ವಾದವನ್ನು ಶುರು ಮಾಡ್ತಾನೆ. ಇವರಲ್ಲಿ ಒಂದು ಸಿಸ್ಟಮ್ ಇದೆ. ಫಸ್ಟು ಯಾರೋ ಒಬ್ಬರು ಈ ರೀತಿಯಾದಂಥ ಸಗಣಿ ಏರಿಸುವ ಕೆಲಸವನ್ನು ಮಾಡ್ತಾರೆ. ಆ ಸಗಣಿ ಒಬ್ಬ ಎರಚಿಬಿಟ್ರೆ, ಅದು ಅಖಿಲೇಶ್ ಯಾದವ್ ಇರಬಹುದು ಅಥವಾ ರಾಮ್ಜಿ ಲಾಲ್ ಸುಮನ್ ಇರಬಹುದು, ಯಾರೇ ಇರ್ಬೋದು, ಒಬ್ಬರು ಎರಚ್ತಾರೆ. ಎರಚಿದ ತಕ್ಷಣ ಅದು ಸರಿ ಮಾಡೋದು, ಸ್ಪಷ್ಟೀಕರಣ ಕೊಟ್ಟು ಕ್ಷಮೆ ಕೇಳೋದು, ಇದೆಲ್ಲ ಮಾಡಲ್ಲ ಅವರು. ಏಕೆಂದರೆ ಇವರೆಲ್ಲ ಹುಟ್ಟುತ್ತಾ ನಾವು ರಾಜರು ಅಂತ ಪರಿಭಾವಿಸ್ಕೊಂಡು ಬಂದಂಥ ಜನ ಇವರು. ಆಡಳಿತ ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದರು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಬೇರೆ ಯಾರು ಬಂದು ಯಾರೋ ಒಬ್ಬ ಗೋರಖ್ ಪೀಠದ ಸನ್ಯಾಸಿ ಬಂದು ಉತ್ತರ ಪ್ರದೇಶವನ್ನು ಆಳುವುದೆಲ್ಲ ಸಾಧ್ಯನೇ ಇಲ್ಲ ಅಂತ ಮನಸ್ಥಿತಿ ಇಟ್ಕೊಂಡಿರುವಂಥ ಜನ. ಯಾವಾಗ ಈ ರೀತಿ ಹೇಳಿಕೆ ಕೊಡ್ತಾರೋ, ಹೇಳಿಕೆ ಕೊಟ್ಟ ತಕ್ಷಣ ಉಳಿದವರೆಲ್ಲ ಅದೇ ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರಲ್ಲೊಬ್ಬ ಲಕ್ಷ್ಮಣ ಯಾದವ್ ಅಂತ ಒಬ್ಬ ಇದ್ದಾನೆ. ಆತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆ ಕೊಡುವಂಥ ಟ್ವೀಟ್ ಮಾಡಲಿಕ್ಕೆ. ಉಳಿದವರೆಲ್ಲ ಹೋದಲ್ಲೆಲ್ಲ ಇದೇ ಹೇಳಿಕೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಈಗ ಇವರೆಲ್ಲ ಹೇಳೋದೇನು, ಈ ಡಿಸ್ಕವರಿ ಆಫ್ ಇಂಡಿಯಾದ್ದು ಭಾರತೀಯ ಖೋಜ್ ಅಂತ ಒಂದು ಧಾರಾವಾಹಿ ಬರ್ತಿತ್ತು ದೂರದರ್ಶನದಲ್ಲಿ. ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಹೊಸದಾಗಿ ಟಿ ವಿ ಬಂದ ಸಂದರ್ಭದಲ್ಲಿ ದೂರದರ್ಶನ ಪ್ರತಿ ಭಾನುವಾರ ಧಾರಾವಾಹಿಯನ್ನು ಬಿತ್ತರಿಸುವ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಬರೆದಂಥ ಡಿಸ್ಕವರಿ ಆಫ್ ಇಂಡಿಯಾವನ್ನು ಧಾರಾವಾಹಿಯಾಗಿ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ. ನೆಹರು ಏನು ಇತಿಹಾಸಕಾರ ಅನ್ರಿ? ಅವ್ರು ಬರೆದಂಥ
ಈ ಭಾರತೀಯ ಖೋಜ್ ಅಂತ ಏನಿದೆ ಆ ಧಾರಾವಾಹಿಯನ್ನು ಅಧಿಕೃತ ಅಂತ ನಾವು ಪರಿಗಣಿಸಲಿಕ್ಕೆ ಸಾಧ್ಯವ? ಆತ ನಾನು ಜೈಲಿನಲ್ಲಿದ್ದೇನೆ ಅಂತ ತಿಳ್ಕೊಂಡ ಸಂದರ್ಭದಲ್ಲಿ ಅದು ಜೈಲಲ್ಲ, ಅದು ಗೆಸ್ಟ್ ಹೌಸು. ಬ್ಯಾರಕ್ನಲ್ಲೇನು ಇಟ್ಟಿರಲಿಲ್ಲ, ಅಥವಾ ಆತನಿಂದ ಏನು ಗಾಣದ ಎಣ್ಣೆ ತೆಗೆಸಲಿಲ್ಲ. ಸಾವರ್ಕರ್ ಅವರು ತೆಗೆಸಿದ ಹಾಕೆ ಭಾಳ ಅವ್ರಿಗೇನು ಕಾಲಾಪಾಣಿ ಶಿಕ್ಷೆಯನ್ನು ಕೊಡಲಿಲ್ಲ. ಜವಾಹರ್ಲಾಲ್ ನೆಹರು ಅವ್ರಿಗೆ ಒಂದು ಒಳ್ಳೆ ಗೆಸ್ಟ್ ಹೌಸ್ನಲ್ಲಿ ಇಡಲಾಗಿತ್ತು. ಅಂಥ ಗೆಸ್ಟ್ ಹೌಸ್ನಲ್ಲಿ ಇದ್ದರೂ ಕೂಡ ತಾನು ಬಂದಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ದಿಕ್ಕಿನ ಹತ್ತಿರ ತಲೆ ಮಾಡಿ ಮಲಗೋದಿಲ್ಲ ಅಂತ ಅದಾದಮೇಲೆ ಜವಾಹರ್ಲಾಲ್ ನೆಹರು ಹೇಳಿಕೆಯನ್ನು ಕೊಡ್ತಾರೆ. ಆ ರೀತಿ ವಿಲಾಸಿ ಜೀವನ ಮಾಡಿದಂಥ ಮನುಷ್ಯ ಆತ ಬರೆದಿರುವಂಥ ಈ ಪುಸ್ತಕ ಏನಿದೆ ಡಿಸ್ಕವರಿ ಆಫ್ ಇಂಡಿಯಾ, ಅದರಿಂದ ಉದ್ಧೃತವಾದಂಥ ಧಾರಾವಾಹಿ. ಅದರಲ್ಲಿ ರಾಣಾ ಸಂಗ ತನ್ನ ಮಹಾಮಂತ್ರಿಗೆ ಹೇಳ್ತಾನೆ, ಆತನಿಗೆ ದಿಲ್ಲಿ ಕಡೆಯಿಂದ ಬರಲಿಕ್ಕೆ ಹೇಳು, ನಾವು ಈ ಕಡೆ ಆಗ್ರಾದಿಂದ ಹೋಗೋಣಂತೆ, ಯುದ್ಧವನ್ನು ಮಾಡೋಣ, ಬಾಬರ್ನ ಕರೆಸು ಅಂತಾನೆ. ಒಂದು ಸೀನು, ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿರೋದು, ಕಪ್ಪು ಬಟ್ಟೆ ಕಟ್ಟಿರೋದು, ಮತ್ತೊಂದು ಕಡೆ ಕೈ ಇರಲಾರ್ದಂಥ ಒಬ್ಬ ವ್ಯಕ್ತಿನ ರಾಣಾ ಸಂಗ ಅಂತ ತೋರಿಸಿ ಆತನಿಂದ ಈ ಹೇಳಿಕೆ ಕೊಡಿಸಿ ಅದರ ಕಟಿಂಗ್ ಇಟ್ಕೊಂಡು ಎಲ್ಲ ಕಡೆ ಈಗ ವೈರಲ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅಖಿಲೇಶ್ ಇದಕ್ಕೇನಂತಾರೆ ಅಂದರೆ, ಇದಕ್ಕೆ ಸೈ ಆಪ್ ಅಂತಾರೆ. ಸೈ ಆಪ್ ಅಂದರೆ ಸೈಕಾಲಜಿಕಲ್ ಆಪರೇಷನ್ ಅಂತ. ಈಗ ಏನಾಗಿದೆ ಇಡೀ ದೇಶದಲ್ಲಿ, ಮೊದಲೇದಾಗಿ ಇವರ ಅಬು ಆಜ್ಮಿ ಅನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಮಖೇಡಿಯಾಗಿ ಹೋದ. ಆತ ಔರಂಗಜೇಬ ಭಾಳ ದೊಡ್ಡದಾದಂಥ ದಯಾಳುವಾದಂಥ ಚಕ್ರವರ್ತಿ, ಭಾರತವನ್ನು ಅಖಂಡ ಭಾರತ ಮಾಡಿದಂಥ ಮನುಷ್ಯ. ಭಾರತ ಸೋನೆಕಿ ಚಿಡಿಯಾ ಅಂತ ಹೆಸರು ಬರಲಿಕ್ಕೆ ಆತನೇ ಕಾರಣ. ಭಾರತ GDP ಅರಾಬಿರಿ ಏರಲಿಕ್ಕೆ ಔರಂಗಜೇಬ ಕಾರಣ ಅಂತ ಕತೆ ಹೇಳಿದಂಥ ಮನುಷ್ಯ ಆತ. ಯಾವಾಗ ಅಲ್ಲಿ ಚೆನ್ನಾಗಿ ತದಕಿದ್ರು ಮಹಾರಾಷ್ಟ್ರದಲ್ಲಿ, ಇವರಿಗೆ ಅವಮಾನ ಆಗಿಬಿಡ್ತು. ಅಖಿಲೇಶ್ ಯಾದವ್ ಗುಂಪಿಗೆ ಅವಮಾನ ಆಗಿಬಿಡ್ತು. ಅವಮಾನ ಆದ ಕೂಡಲೇ ಏನು ಮಾಡ್ತಾರೆ, ಅದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಯಿತು. ಏನಪ್ಪ ಅಂತಂದರೆ, ಇವರ ಕಡೆಯವರು ಏನಿದ್ದಾರೆ, ಇವರೆಲ್ಲ ನಮಾಜ್ವಾದಿಗಳು, ಸಮಾಜವಾದಿಗಳು ಅನ್ಬಾರ್ದು, ಇವರು ನಮಾಜ್ವಾದಿಗಳು ಅನ್ಬೇಕು. ಇವರು ಒಂದು ನೇಜಾ ಮೇಳ ಮಾಡಬೇಕು ಅಂತ ಶುರು ಮಾಡಿದರು ಸಂಭಲ್ನಲ್ಲಿ. ಈ ನೇಜಾ ಮೇಳ ಅಂದರೆ ಸಾಲಾರ್ ಮಸೂದ್ ಘಾಜಿ ಅನ್ನುವಂಥ ಒಬ್ಬ ಆಕ್ರಮಣಕಾರ, ಭಾರತದ ಮೇಲೆ ದಂಡೆತ್ತಿ ಬಂದು ಕ್ರೂರತೆಯನ್ನು ಮೆರೆದಂಥ ವ್ಯಕ್ತಿ, ಗಜನಿ ಮಹಮ್ಮದನ ಸೋದರಳಿಯ. ಈ ಸಾಲಾರ್ ಮಸೂದ್ ಘಾಜಿ ಹೆಸರಲ್ಲಿ ಉರುಸ್ ಮಾಡ್ತೀನಿ, ನೇಜಾ ಮೇಳ ಮಾಡ್ತೀನಿ ಅಂತ ಹೋದರು. ಪೊಲೀಸರು ಹೇಳಿದ್ರು ಸಾಧ್ಯನೇ ಇಲ್ಲ, ಯಾವುದೋ ಒಬ್ಬ ಆಕ್ರಮಣಕಾರ, ಯಾವುದೋ ಒಬ್ಬ ದಾಳಿಕೋರ, ಯಾವುದೋ ಒಬ್ಬ ಉಗ್ರ ಬಂದು ಈ ದೇಶದ ಮೇಲೆ ದಾಳಿ ಮಾಡಿದಂಥವನ ಹೆಸರಲ್ಲಿ ನೀವು ಜಾತ್ರೆಯನ್ನು ಮಾಡ್ತೀನಿ ಅಂದರೆ ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ ಅಂದರು. ಇವರಿಗೆ ಅವಮಾನ ಆಗಿ ಹೋಯಿತು. ಮೂರನೇ ಸಂಭಲ್ ಘಟನೆಯ ಸಂದರ್ಭದಲ್ಲಿ ಇವರು ಇನ್ನಿಲ್ಲದ ಹಾಗೆ ಹೇಗಾದರೂ ಮಾಡಿ ಇದರಲ್ಲಿ ಲಾಭ ಮಾಡಬೇಕು ಅಂತ ಅಖಿಲೇಶ್ ಯಾದವ್ ಪ್ರಯತ್ನ ಮಾಡಿದರು. ಅಲ್ಲೇ ಪೊಲೀಸ್ ಸ್ಟೇಷನ್ ಹಾಕಿ ಯೋಗಿ ಆದಿತ್ಯನಾಥ್ ಬಂದೋಬಸ್ತ್ ಮಾಡಿ ಎಂದೂ ಹೋಳಿ ಹಬ್ಬ ಆಚರಣೆ ಮಾಡಲಾರದಂಥ ಸಂಭಲ್ನಲ್ಲಿ ಅತ್ಯಂತ ಶಿಸ್ತಿನಿಂದ, ಸಂಭ್ರಮದಿಂದ, ವರ್ಣರಂಜಿತವಾಗಿ, ವಿಜೃಂಭಣೆಯಿಂದ ಹಬ್ಬ ಆಗುವ ಹಾಗೆ ನೋಡ್ಕೊಂಡ್ಬಿಟ್ರು. ಅಖಿಲೇಶ್ ಯಾದವ್ 2027 ಮೇಲೆ ಕಣ್ಣು. ಆತ ಇಲ್ಲಿವರೆಗೂ 2017ರಿಂದ ಇಲ್ಲಿವರೆಗೂ ಯಾವ ಚುನಾವಣೆಯನ್ನು ಗೆದ್ದಿಲ್ಲ. ಆತ ಅವನ ಪಕ್ಷ ಗೆದ್ದಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ 2024ರಲ್ಲಿ ಅಪವಾದ ಎನ್ನುವ ಹಾಗೆ 37 ಸೀಟ್ ಬಂದದ್ದು ಬಿಟ್ಟರೆ 2012ರಲ್ಲಿ ಕೂಡ ಆತ ಚುನಾವಣೆಯನ್ನು ಗೆದ್ದದ್ದಲ್ಲ, ಅವರ ಅಪ್ಪ ಗೆದ್ದಿರೋದು ಮುಲಾಯಂ ಸಿಂಗ್ ಯಾದವ್. ಗೆದ್ದಾದ್ಮೇಲೆ ನನ್ನ ಮಗ ಮುಖ್ಯಮಂತ್ರಿ ಅಂದ್ಬಿಟ್ಟ. 2012ರಿಂದ 2017ವರೆಗೂ ಅಖಿಲೇಶ್ ಯಾದವ್ ಇದ್ದ. ಆವಾಗ ಆತ ಮಾಡಿದಂಥ ಅರಾಜಕತೆ, ಮಾಡಿದಂಥ ಗೂಂಡಾಗಿರಿ, ಮಾಡಿದಂಥ ಆಕ್ರಮಣಗಳು ನೆನೆಸ್ಕೊಂಡ್ಬಿಟ್ರೆ ಮೊಘಲರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅನ್ನೋ ರೀತಿಯಲ್ಲಿ ಈತ ದುರಾಡಳಿತವನ್ನು ಮಾಡಿದ್ದ. ಜನ ಬುದ್ಧಿ ಕಲಿಸಿದರು. 2017ರಿಂದ ಇಲ್ಲಿವರೆಗೂ 2017, 2019, ಆಮೇಲೆ 2022 ಇಷ್ಟೂ ಚುನಾವಣೆಯಲ್ಲಿ ನಿರಂತರವಾಗಿ ಇವರಿಗೆ ಸೋಲಾಯಿತು. ಈಗ 2027ರಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಮುಸಲ್ಮಾನರು ಓಟುಗಳು ತನಗೆ ಬರಬೇಕು ಅಂದರೆ ಹಿಂದೂಗಳನ್ನು ಬೈಬೇಕು. ಮುಸಲ್ಮಾನರಿಗೆ ನೀವು ಔರಂಗಜೇಬನ ಸಂತತಿಯವರು ಅಂತೀರಿ, ಈ ದಾಳಿಕೋರರ ಕುಟುಂಬದವರು ಅಂತೀರಿ, ಆಮೇಲೆ ನೀವು ಬಾಬರ್ ಕಡೆಯವರು, ಬಾಬರ್ ಸಂತತಿಯವರು ಅಂತೀರಿ. ನಿಮ್ಮ ರಾಣಾ ಸಾಂಗ ಹೆಂಗಿದ್ದಾನೆ, ಆತನು ಕೂಡ ಒಬ್ಬ ದ್ರೋಹಿನೇ, ಅವನೇ ಬಾಬರ್ನ ಕರೆಸಿದ್ದ ಅಂತ ಈಗ ವಾದ. ಏನು ಮಾಡ್ತಾರೆ, ಅಲ್ಲಿ ಕರ್ಣಿ ಸೇನಾ ಅಂತ ಇದೆ, ನಿಮ್ಗೆ ಗೊತ್ತಿರಬೇಕು. ಈ ಕರ್ಣಿ ಸೇನಾ ಕ್ಷತ್ರಿಯದ್ದು, ರಾಜಪೂತ್ಗಳ ಅತ್ಯಂತ ಪ್ರಖರವಾದಂಥ ಸಂಘಟನೆ ಇದು. ಹಿಂದುತ್ವದ ಬಗ್ಗೆ ಇನ್ನಿಲ್ಲದ ಹಾಗೆ ಮಮಕಾರ ಅವರಿಗೆ, ಯಾರನ್ನೂ ಕೇಳಲ್ಲ ಅವರು. ಎಂಥವ್ರು ಪದ್ಮಾವತ್ ಅನ್ನುವಂಥ ಸಿನಿಮಾ ಮಾಡಿದ್ನಲ್ಲ ಈತ, ಯಾರು ನಮ್ಮ ಬನ್ಸಾಲಿ, ಆ ಪದ್ಮಾವತ್ ಸಿನಿಮಾದಲ್ಲಿ ರಾಣಿ ಪದ್ಮಿನಿಯನ್ನು ಸರಿಯಾಗಿ ತೋರಿಸಿಲ್ಲ ನಮ್ಮ ರಾಜಪೂತ್ ಮಹಾರಾಣಿನ ಅಂಥೇಳಿ ಆತನ ಮೇಲೆ ಎರಗಿದಂಥ ಜನ ಇವರು. ಸಲ್ಮಾನ್ ಖಾನು ಸಾಂಬಾರ್ ಪ್ರಾಣಿಯ ಮೇಲೆ ಬೇಟೆಯಾಡದ ಅಂಥೇಳಿ ಇವತ್ತರೂ ಕೇಸ್ ನಡೀತಾ ಇದೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾನೆ. ಈತ ರಾಜಸ್ಥಾನದಲ್ಲಿ ಇವರು ಗೌರವಿಸುವಂಥ ಪ್ರಾಣಿ, ಜಿಂಕೆ ಥರದ ಪ್ರಾಣಿ, ಅದು ಚಿಗರಿ ಥರ, ಅದನ್ನು ಬೇಟೆ ಆಡ್ದ ನಮ್ಮ ಧರ್ಮದ ಪ್ರಾಣಿ
ಅದನ್ನು ಭೇಟಿಯಾಡದ ಸಲ್ಮಾನ್ ಖಾನ್ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಮೇಲೆ ಯಾವ ರೀತಿಯ ಮೊಕದ್ದಮೆ ಹಾಕಲಾಯಿತು, ಯಾವ ರೀತಿ ಘೇರಾವ್ ಮಾಡಲಾಯಿತು ಅಂದರೆ ಇವತ್ತಿಗೂ ಸಲ್ಮಾನ್ ಖಾನ್ ಅಲ್ಲಿ ಹೋಗಿ ಜೈಪುರದಲ್ಲಿ ಕೋರ್ಟ್ಗೆ ಹೋಗಿ ನಿಲ್ಲಬೇಕು ಅಂದರೆ ರಾಜಸ್ಥಾನದಲ್ಲಿ ಗಡಗಡ ನಡುಗ್ತಾನೆ. ಅಂಥ ಪ್ರಖರವಾದ ಸಂಸ್ಥೆ. ಅವರೇನು ಮಾಡ್ತಾರೆ, ಯಾವಾಗ ಈ ರೀತಿ ರಾಣಾ ಸಾಂಗರ್ ಬಗ್ಗೆ ಮಾತಾಡ್ತಾರೋ ಇವ್ರು ನೇರವಾಗಿ ಬುಲ್ಡೋಸರ್ ತೊಗೊಂಡು ಸೀದಾ ರಾಮ್ಜಿ ಲಾಲ್ ಸುಮನ್ ಮನೆ ಹೋಗ್ತಾರೆ. ರಾಮ್ಜಿ ಲಾಲ್ ಸುಮನ್ ಮನೆಯಲ್ಲಿದೆ, ಆಗ್ರಾದಲ್ಲಿ ಡಾಕ್ಟರ್ಸ್ ಕಾಲನಿ ಅಂತ ಇದೆ. ಆ ಡಾಕ್ಟರ್ಸ್ ಕಾಲನಿಯ ಕಟ್ಟ ಕಡೆಯ ಕೊನೆಯ ಮನೆ ಒಂದು. ಇದು ಗೇಟೆಡ್ ಕಮ್ಯುನಿಟಿ. ಅಲ್ಲಿ ಬುಲ್ಡೋಸರ್ ಹೋಯ್ತಾರೆ ಅಂದರೆ ಬುಲ್ಡೋಸರ್ ಹೊಡಿತಾರೆ ಅಂತ ಅರ್ಥ ಅಲ್ಲ. ಬುಲ್ಡೋಸರ್ ಅನ್ನುವುದು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯ ಸಂಕೇತ ಇವತ್ತು ಉತ್ತರ ಪ್ರದೇಶದಲ್ಲಿ. ಅದನ್ನು ಗೌರವದ ಪ್ರತೀಕವಾಗಿ ಅಲ್ಲಿ ಜನ ಕಾಣ್ತಾರೆ. ಮೆರವಣಿಗೆಯಲ್ಲಿ JCB ತೊಗೊಂಡು ಪ್ರತಿಭಟನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅವ್ರ ಉದ್ದೇಶ ಇದ್ದದ್ದು ರಾಮ್ಜಿ ಲಾಲ್ ಸುಮನ್ಗೆ, ನೋಡಪ್ಪ ನಮ್ಮ ರಾಣಾ ಸಂಘ ಯಾವುದೋ ದ್ರೋಹಿ ಅಲ್ಲ, ಆತ ಇದೇ ದಾಳಿಕೋರರನ್ನ 18 ಸಲ ಸೋಲಿಸಿದವನು, ಒಟ್ಟು 100 ಯುದ್ಧಗಳಲ್ಲಿ 99 ಯುದ್ಧಗಳನ್ನು ಗೆದ್ದಂಥ ಮನುಷ್ಯ, ಕೊನೆಯ ಯುದ್ಧದಲ್ಲಿ ಸಾಯ್ತಾನೆ, ಅದಾದ ಮೇಲೆ ಕೂಡ ಅವರ ಸೈನಿಕರು ಸೋಲಿಸ್ತಾರೆ ಮೊಘಲರನ್ನ ಅಂತ ಹೇಳಲಿಕ್ಕೆ ಹೋಗಿರ್ತಾರೆ. ಕರೆಕ್ಟಾಗಿ ಅದೇ ಟೈಮ್ಗೆ ಆತನ ಮನೆಯ ಮೇಲೆ ಯಾರು ಸಮಾಜವಾದಿ ಪಾರ್ಟಿಯ ಸಂಸತ್ ಸದಸ್ಯ ಇದ್ದಾನಲ್ಲ ರಾಮ್ಜಿ ಲಾಲ್ ಸುಮನ್, ಆತನ ಮನೆಯಿಂದ 3ನೇ ಮಹಡಿಯ ತಾರಸಿ ಮೇಲಿಂದ ಕಲ್ಲು ತೂರಾಟ ಶುರುವಾಗುತ್ತೆ. ಕಲ್ಲು ತೂರಾಟ ಎಲ್ಲಿ ನೋಡ್ತೀವಿ ನಾವು? ಕಲ್ಲು ತೂರಾಟ ನಾವು ನೋಡೋದು ಎಲ್ಲಪ್ಪ ಅಂತಂದರೆ ಸಂಭಲ್ನಂತಲ್ಲಿ ನೋಡ್ತೀವಿ, ಕಲ್ಲು ತೂರಾಟ ಕಾಶ್ಮೀರದಲ್ಲಿ ನೋಡ್ತೀವಿ, ಪಶ್ಚಿಮ ಬಂಗಾಳದಲ್ಲಿ ನೋಡ್ತೀವಿ. ಆದರೆ ಉತ್ತರ ಪ್ರದೇಶದಲ್ಲಿ ಆಗ್ರಾದಲ್ಲಿ ಈ ರೀತಿ ಕಲ್ಲು ತೂರಾಟ ಅಂದರೆ ಅದು ಸಂಪೂರ್ಣವಾಗಿ ಪ್ರೀ ಪ್ಲ್ಯಾನ್ಡ್ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೆಳಗಡೆಯಿಂದ ಕಲ್ಲು ಹೊಡೆದ್ರೆ ಮನುಷ್ಯ ಬದುಕೋದು ಕಷ್ಟ. 3ನೇ ಮಹಡಿ ಮೇಲಿನಿಂದ ರಭಸದಿಂದ ಒಂದು ಕಲ್ಲು ಹೊಡೆದ್ರೆ ಎಷ್ಟು ಜನ ಗಾಯಾಳುಗಳಾಗಿರ್ಬೋದು, ಎಷ್ಟು ರಕ್ತ ಹರಿದಿರ್ಬೋದು ಆಲೋಚನೆ ಮಾಡಿ. ಈ ಕರ್ಣಿ ಸೇನಾದ ಹುಡುಗರ ಮೇಲೆ ಇನ್ನಿಲ್ಲದ ಹಾಗೆ ಮೇಲಿನಿಂದ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಈಗ ಆಗ್ರಾದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ, ಸಂಪೂರ್ಣ ಉದ್ವಿಗ್ನತೆ ಮನೆ ಮಾಡಿದೆ. ಈ ರಾಮ್ಜಿ ಲಾಲ್ ಸುಮನ್ ಕ್ಷಮೆ ಕೇಳೋವರೆಗೂ ನಾವು ಬಿಡೋದಿಲ್ಲ ಅಂತ ಕರ್ಣಿ ಸೇನಾದವರು ಹಿಡ್ಕೊಂಡು ಕೂತಿದ್ದಾರೆ. ಯೋಗಿ ಆದಿತ್ಯನಾಥ್ ಯಾರು ಇದರ ಹಿಂದಿದ್ದಾರೆ ಅದರ ಕುರಿತಾಗಿ ತನಿಖೆ ಮಾಡಿ ಅಂತ ಪೊಲೀಸರಿಗೆ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಖಿಲೇಶ್ ಯಾದವ್ ಎಷ್ಟು ಭ್ರಮನಿರಸಗೊಂಡು ಬಿಟ್ಟಿದ್ದಾನೆ ಈಗ ಅಂತಂದರೆ 2027 ಚುನಾವಣೆಯಲ್ಲಿ ನಾನು ಗೆಲ್ಲಿಕ್ಕಾಗೋದಿಲ್ಲ ಅಂತ ಭಯ ಆತನನ್ನು ಕಾಡ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ 66.5 ಕೋಟಿ ಜನ ಬಂದು ಯಾವಾಗ ಪುಣ್ಯಸ್ನಾನ ಮಾಡ್ತಾರೋ, ಶಾಹಿ ಸ್ನಾನ ಮಾಡ್ತಾರೋ, ಅದನ್ನು ನೋಡಿದಾಗಿಂದ ಹಿಂದುತ್ವದ ಒಗ್ಗಟ್ಟನ್ನು ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಏನು ಮಾಡಬೇಕು? ಹಿಂದೂಗಳನ್ನ ಹೊಡಿಬೇಕು. ಹೇಗೆ ಹೊಡಿಬೇಕು? ಈಗ ಹೊಸ ತಂತ್ರ ಏನಪ್ಪ ಅಂತಂದರೆ, ಈ ರಾಮ್ಜಿ ಲಾಲ್ ಸುಮನ್ ಅನ್ನುವಂಥ ವ್ಯಕ್ತಿ ದಲಿತ MP ಮೇಲೆ ಕ್ಷತ್ರಿಯರಿಂದ ಹೋರಾಟ, ಕ್ಷತ್ರಿಯರ ದೌರ್ಜನ್ಯ. ನೋಡಿ ಹೇಗೆ ವಿಷಯವನ್ನು ತಿರುಚ್ತಾರೆ ರಾಜಕಾರಣಿಗಳು ಅಂತ ನೋಡ್ಬೇಕು ನೀವು. ಜೊತೆಗೆ ಯೋಗಿ ಆದಿತ್ಯನಾಥ್ ಕೂಡ ನಾಥ್ ಪರಂಪರೆಯಿಂದ ಬಂದಿರೋರು, ಕ್ಷತ್ರಿಯ ಧರ್ಮಕ್ಕೆ ಹತ್ತಿರ ಆಗಿರುವಂಥ ಮನುಷ್ಯ ಅಂತ. ಇದನ್ನು ಈಗ ಬಳಸ್ಕೊಳ್ಳೋ ಪ್ರಯತ್ನವನ್ನು ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಎಷ್ಟು ನೀಚತನಕ್ಕೆ ಇಳಿದಿದ್ದಾರೆ ಅಂದರೆ, ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ನಮ್ಮ ಹಸುಗಳಿದಾವಲ್ಲ, ಹಸು ದುರ್ನಾತ ಬೀರ್ತವೆ ಅಂತ ಹೇಳ್ತಾರೆ. ಯಾದವರು ಅಂದರೆ ಕೃಷ್ಣನ ವಂಶಜರು ಅಂತ ನಾವೆಲ್ಲ ನಂಬ್ಕೊಂಡು ಬಂದಿರೋದು. ಕೃಷ್ಣ ಕೂಡ ಯದುವಂಶೀಯ ಯಾದವರ ವಂಶದವನು ಅಂತ, ಕೃಷ್ಣನನ್ನು ಪೂಜಿಸುವಂಥ ಯಾದವರು ಇವರು. ಅಂಥ ಅಖಿಲೇಶ್ ಯಾದವ್ ನಮ್ಮ ಹಸುಗಳ ಬಗ್ಗೆ ದುರ್ನಾತ ಬೀರುವಂಥ ಹಸುಗಳು ಎಲ್ಲ ಕಡೆ ಓಡಾಡ್ತವೆ ಅಂತ ಹೇಳ್ತಾನೆ. ಅಂದರೆ ಈತನಿಗೆ ಹಿಂದುತ್ವ ಗೌರವ ಕೊಡುವಂಥ ವಸ್ತುಗಳು, ವಿಷಯಗಳು, ಹಿಂದುತ್ವ ಯಾವುದರ ಬಗ್ಗೆ ಆಸ್ಥೆಯನ್ನು ಹೊಂದಿದೆ ಅದನ್ನು ವಿರೋಧಿಸುವುದು, ತನ್ಮೂಲಕ ಮುಸಲ್ಮಾನರ ಓಲೈಸುವುದು, ಇದನ್ನು ರಾಜಕೀಯ ಮಾಡಿಕೊಂಡಿದ್ದಾರೆ. ಆದರೆ 2027 ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ಗೆ ಪಾಠ ಕಲಿಸಲಿಕ್ಕೆ ಆಗಲೇ ಹಿಂದೂ ಜನ ಅಲ್ಲಿ ಸಿದ್ಧರಾಗಿದ್ದಾರೆ. ಏಕೆಂದರೆ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ಯೋಗಿ ಆದಿತ್ಯನಾಥ್, ಬೇರೆ ಯಾರೂ ಅಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.